ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನಕ ಭಾರತಿ. ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಸ್ತಿತ್ವಕ್ಕೆ ಬಂದು 100 ವರ್ಷಗಳು ಗತಿಸಿವೆ. ಈ 100 ವರ್ಷದ ಇತಿಹಾಸದಲ್ಲಿ 1,30,30,000ಕ್ಕೂ ಹೆಚ್ಚು ಸದಸ್ಯತ್ವವನ್ನು ಒಳಗೊಂಡಿದೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಒಂದು ಸಾಮಾನ್ಯ ಸಭೆಯನ್ನು ಆಯೋಜಿಸಿತು. ಆ ಸಭೆಯಲ್ಲಿ ಇರುವಂತಹ 1,30,30,000 ಜನಸಂಖ್ಯೆಯಲ್ಲಿ ಅಂದರೆ ಸದಸ್ಯತ್ವದಲ್ಲಿ ಅಲ್ಲಿ ಪಾಲ್ಗೊಂಡಂಥವ್ರು ಎಷ್ಟು ಜನ? ಕೇವಲ ಬೆರಳೆಣಿಕೆಯಷ್ಟು ಜನ, 200ರಿಂದ 250 ಜನಗಳು ಮಾತ್ರ. ಬಾಕಿ ಜನ ಎಲ್ಲಿ ಹೋದರು? ಹಾಗಾದರೆ ಅವ್ರಿಗೆ ಯಾರಿಗೂ ಸಮಾಜದ ಬಗ್ಗೆ ಕಳಕಳಿ ಇಲ್ವಾ? ಅಥವಾ ಸಾಮಾನ್ಯ ಸದಸ್ಯರಿಗೆ ಕಳಕಳಿ ಇದ್ದರೂ ಅವ್ರನ್ನ ಕರೆಸುವಲ್ಲಿ ನಮ್ಮ ಈಗ ಪ್ರಸ್ತುತ ಇರುವಂಥ ಆಡಳಿತಾಧಿಕಾರಿ ವಿಫಲರಾದ್ರ? ಅಥವಾ ಅವರ ಬಂಡವಾಳಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಆಹ್ವಾನ ನೀಡಿದ್ರ? ನಿಜಕ್ಕೂ ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕೆರಳಿಸುತ್ತವೆ. ಯಾಕೆಂದರೆ ಉಳ್ಳವರ ಒಂದು ಪಾಲಾಗ್ತಾ ಇದೆ ನಮ್ಮ ಕುರುಬರ ಸಂಘ. ಈಗ ಸತತವಾಗಿ ಒಂದೇ ಟೀಮು 15 ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಈಗ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಪ್ರಸ್ತುತವಾಗಿ ಒಂದು ತಿಂಗಳಿಗೆ 1,30,00,000 ರೂಪಾಯಿವರೆಗೂ ಒಂದು ವರಮಾನ ಇರುವಂತಹ ಒಂದು ಸಂಘ. ಈ ಒಂದು ಸಂಘದಿಂದ ಏನೇನು ಅಭಿವೃದ್ಧಿ ಆಗಿದೆ ಅಂತ ಲೆಕ್ಕ ಕೇಳಿದ್ರೆ ಈಗ ಇರುವಂಥ ಪದಾಧಿಕಾರಿಗಳು ಲೆಕ್ಕ ಕೊಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಇದ್ಯಾವ ಪರಿಯ ಆಡಳಿತ? ಇದಿರಲಿ ನೋಡಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ 100 ವರ್ಷ ಗತಿಸಿ ಈಗೇನು 1,30,30,000 ಸದಸ್ಯರಲ್ಲಿ ಮಹಿಳೆಯರು ಯಾರೂ ಇಲ್ವಾಗಾದರೆ? ಅದೇ ಒಂದು ಸಾಮಾನ್ಯ ಸಭೆಯಲ್ಲಿ ಮಹಿಳೆಯರು ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಹೇಳಿ ನೋಡೋಣ? ಕೇವಲ 4 ಜನ. ಆ 4 ಜನ ಯಾರು? ಪ್ರಸ್ತುತ ಪದಾಧಿಕಾರಿಗಳಲ್ಲಿ ಅಧಿಕಾರ ವಹಿಸ್ಕೊಂಡಂತಹ 2 ಮಹಿಳೆಯರು, ಅದು ಸಾಮಾನ್ಯ ಸದಸ್ಯರಾಗಿ ಪಾಲ್ಗೊಂಡಿದ್ದವರು 1-2, ಒಟ್ಟು 4 ಜನ. ಇನ್ನು ಬಾಕಿ ಮಹಿಳೆಯರಲ್ಲಿ ಎಲ್ಲೋದ್ರು? ಹಾಗಾದ್ರೆ ಅವ್ರು ಯಾರಿಗೂ ಸಮಾಜದ ಒಲಿವಿಲ್ವಾ? ಖಂಡಿತ ಇದೆ. ಆದರೆ ನಮ್ಮ ಆಡಳಿತ ಹಂಗಿದೆ. ದಯವಿಟ್ಟು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಒಂದು ನಗುತ್ತಾ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಒಳಗೆ ಅಷ್ಟು ನೋವಿದೆ. 100 ವರ್ಷದಲ್ಲಿ ಇರುವಂಥ ಸಂಘ, ಇಷ್ಟು ವರಮಾನ ಇರುವಂಥ ಸಂಘದಲ್ಲಿ ಯಾವುದೂ ಇನ್ನೂ ಮೆಡಿಕಲ್ ಕಾಲೇಜ್ ಆಗಿಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿಲ್ಲ, ಅಥವಾ ಒಂದು ಯಾವುದೇ ಬಡ ಮಕ್ಕಳಿಗೆ ಅಂತ ಒಂದು ಫ್ರೀ ಹಾಸ್ಟೆಲ್ ಇಲ್ಲ. ಇದು ಯಾರು ಕೇಳಂಗಿಲ್ವಾ? ಹಾಗಾದ್ರೆ ಇಷ್ಟು ವರಮಾನ ಎಲ್ಲಿ ಹೋಗ್ತಾ ಇದೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಮಾಜದ ಕುರುಬ ಮಹಿಳೆಯರು ದಯವಿಟ್ಟು ಪಾಲ್ಗೊಳ್ಳಿ. ಯಾರೋ ನಿಮ್ಗೆ ಅಧಿಕಾರ ಕೊಡ್ತಾರೆ, ಯಾರೋ ನಿಮಗೆ ಇದು ಮಾಡ್ತಾರೆ, ಬರೀ ಎಲೆಕ್ಷನ್ಗಷ್ಟೇ ಸೀಮಿತ ಆಗಬೇಡಿ, ಅಥವಾ ನಿಮಗೆ ಬರುವಂಥ ಅಧಿಕಾರಕ್ಕಷ್ಟೇ ಸೀಮಿತ ಆಗಬೇಡಿ. ನಿಮಗೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ದಾರಿ ಆಗುವಂಥ ಒಂದು ಸಂಘ ಇದು. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಅರಿವಿದೆಯಾ ನಿಮ್ಗಳಿಗೆ? ಸಂಘ ಬಿಡಿ. ಈ ಸಂಘದ ಒಡನಾಟದಲ್ಲಿ ಇದ್ಕೊಂಡು ನಾವು ಯಾವುದೋ ಒಂದು ಕೋಮಲ ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದೀವಿ. ಇಲ್ಲಿ ಬಂದರೆ ಇದೇ ಪಕ್ಷದವ್ರು ಮಾತ್ರ ಕುರುಬರ ಸಂಘದಲ್ಲಿ ಬರಬೇಕು, ಈ ಪಕ್ಷದವ್ರು ಬರಬಾರ್ದು ಅಂತ ಏನು ಗೆರೆ ಹಾಕಿದೆಯೇನ್ರಿ? ವಸ್ತು ಪ್ರಕಾಶ್ ಕುರುಬ್ರಲ್ವಾ? ಈಶ್ವರಪ್ಪ ಕುರುಬ್ರಲ್ವಾ? ವಿಶ್ವನಾಥ್ ಕುರುಬ್ರಲ್ವಾ? ಮತ್ತು ಇವ್ರು ಯಾಕೆಲ್ಲ ಅಲ್ಲಿ ಪಾಲ್ಗೊಳ್ತಿಲ್ಲ? ಯಾಕೆ ನೀವು ಅವ್ರಿಗೆಲ್ಲ ಆಹ್ವಾನ ನೀಡ್ತಿಲ್ಲ? ಇದು ಯಾರು ಕೇಳೋಂಗಿಲ್ವಾ? ಖಂಡಿತ ಇಲ್ಲಿ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಕೇಳಬಹುದು. ಇನ್ನು ಮುಂದಾದರೂ ದಯವಿಟ್ಟು ನಮ್ಮ ಕುರುಬ ಸಮಾಜದ ಯುವಕ ಮತ್ತು ಯುವಕರಿಗೆ ಒಂದು ಸಂದೇಶ ನನ್ನ ಕಡೆಯಿಂದ ಕೊಡೋದೇನಪ್ಪ ಅಂದರೆ, ನಿಮ್ಮ ಮನೆಗಳಲ್ಲಿ ನಿಮ್ಮ
ಜವಾಬ್ದಾರಿ ಎಷ್ಟೋ ನಿಮ್ಮ ಸಂಘವೂ ಕೂಡ ನಿಮಗೆ ಅಷ್ಟೇ ಜವಾಬ್ದಾರಿಯಾಗಿರಬೇಕು. ಯಾಕಂದರೆ ನಮ್ಮ ಮನೆಯಿಂದ ನಾನು ನನ್ನ ಮಕ್ಕಳು ನಾನು ಬೆಳ್ಕೋಬೋದು, ಬಟ್ ಸಂಘದಿಂದ ನಮ್ಮಲ್ಲೇ ಇರುವಂಥ ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಬೇಕು. ಮತ್ತು ಎಲ್ಲಿಂದನೋ 600-700 ಕಿಲೋಮೀಟ್ರಿಂದ ಬರುವಂಥವ್ರಿಗೆ ಸಂಘದಲ್ಲಿ ಒಂದು ದಿನ ಉಳ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಇಲ್ಲ ಅಂತ ಅಂದರೆ ನಮಗೆ 100 ವರ್ಷದ ಸಂಘ ಇದೆ ಅಂತ ಹೇಳ್ಕೊಂಡು ಮತ್ತೆ ನಮಗೇನು ಪ್ರಯೋಜನ? ದಯವಿಟ್ಟು ಬಂಧುಗಳೇ, ಇದು ತುಂಬ ನೋವಿನ ಸಂಗತಿ. ಆದ್ದರಿಂದ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆ ಅಂತ ಏನು ಬರುತ್ತಲ್ವ, ಆ ಚುನಾವಣೆಯಲ್ಲಿ ದಯವಿಟ್ಟು ಎಲ್ಲ ಯುವಕರು ಪಾರ್ಟಿಸಿಪೇಟ್ ಮಾಡಿ. ಇಂದಿನ ಯುವಕರೇ ನಾಳಿನ ನಮ್ಮ ಸತ್ ಪ್ರಜೆಗಳು. ಅದರಿಂದ ದಯವಿಟ್ಟು ಯುವಕ ಮತ್ತು ಯುವಕರಿಗೆ ಒಂದೇ ನಾನು ಹೇಳೋದು, ಯಾರ ಹಂಚಿಕೆ ಯಾವ ಇದಕ್ಕೂ ಮುಲಾಜಿಗೂ ಬಗ್ಗದೆ ದಯವಿಟ್ಟು ಎಲೆಕ್ಷನಲ್ಲಿ ಪಾಲ್ಗೊಳ್ಳಿ. ಆಗ ಮಾತ್ರ ನಮ್ಮ ಸಮಾಜನ ತಿದ್ದೋಕ್ಕಾಗುತ್ತೆ ಹೊರತು ಪಳೆಯುಳಿಕೆಯಾಗಿ ಏನು ಇವಾಗ ನಮ್ಮ 15 ವರ್ಷ ಕೂತು ಅವರೇ ತಿಂದು ತೇಗಿ ಎಲ್ಲ ಖಾಲಿ ಮಾಡ್ತಾ ಇದ್ದಾರಲ್ಲ, ದಯವಿಟ್ಟು ಅದನ್ನು ಒಂದು ಅಣುವಿನಷ್ಟಾದರೂ ನಾವು ತಡೆ ಹಿಡಿಬೋದಲ್ವ? ಲೆಕ್ಕ ಹಾಕಿ, ಒಂದು ತಿಂಗಳಿಗೆ ಇಷ್ಟು ವರಮಾನ ಇರುವಂಥ ಸಂಘದಲ್ಲಿ 10-15 ವರ್ಷದಿಂದ ಕೂತು ಮಾಡಿರುವಂಥ ಘನಕಾರ್ಯ ಏನು? ಲೆಕ್ಕ ಕೇಳೋದಕ್ಕೆ ದಾರಿ ಇಲ್ಲ ನಮ್ಮಗಳಿಗೆ. ಅವ್ರು ಹೇಳ್ತಾರೆ, ನೀವು ಲೆಕ್ಕ ಕೇಳಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಬಂದು 10 ದಿನಗಳ ಮುಂಚೆ ನೀವು ಬರ್ಸಿ ಹೋಗಬೇಕು ಅಂತ. 10 ದಿನಗಳ ಮುಂಚೆ ನಾವು ಬರ್ಸಿ ಹೋಗ್ಬೇಕಾದ್ರೆ ಬ್ಯಾಲೆಟ್ ಪೇಪರ್ ನಮ್ಗೆ ಎಷ್ಟು ದಿನ ಮುಂಚೆ ಸಿಗಬೇಕು? ಅಲ್ಲಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಾಗ ಮಾತ್ರ ನಮ್ಗೆ ಸಿಗ್ತಾ ಇದೆ. ಈಗ ನಾವೆಲ್ಲರೂ ಮನೆ ತಲುಪ್ಸೋಕ್ಕಾಗಲ್ಲ. ಹೌದು, ತಲುಪ್ಸೋಕ್ಕಾಗಲ್ಲ. ಯಾಕಂದರೆ 100-150 ಪೇಜ್ ಇರುವಂಥದ್ದನ್ನ ತಲುಪ್ಸೋಕ್ಕಾಗಲ್ಲ, ಹೋಗ್ತೀವಿ. ಆದರೆ ಒಂದು ಇಂಥ ದಿನ ಹಿಂಗಿದೆ ಅಂತ ಹೇಳಿಬಿಟ್ಟು ಒಂದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ, ಒಂದು ಮೆಸೇಜ್ ಮಾಡೋಕ್ಕೆ ಏನಾಗುತ್ತೆ ನಿಮಗೆ? ಯಾಕೆ ನೀವು ಇದನ್ನು ನೀವೆಲ್ಲ ಮಾಡ್ತಾ ಇಲ್ಲ ಅಂತಂದರೆ, ನಾವೇ ಅಧಿಕಾರದಲ್ಲಿರೋವಂಥದ್ದು ನಾವು ಹೆಂಗೆ ಹೇಳಿದ್ರು ಕೇಳ್ತಾರೆ. ಕುರುಬರ ಮಕ್ಕಳು ಕುರಿಗಳು ಅಂತ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕುರುಬರ ಮಕ್ಕಳು ಕುರಿಗಳು ಸೌಮ್ಯವಾಗಿದ್ದರೆ, ಆದರೆ ತಿರುಗಿ ಬಿದ್ದರೆ ಗುಮ್ಮುತ್ತವೆ, ಗುಮ್ಮಿಸ್ಕೋಬೇಕಾಗುತ್ತೆ. ತುಂಬ ನೋವಿಂದ ಹೇಳ್ತಾ ಇದ್ದೀನಿ, ನಮ್ಮ ಕುರುಬರ ಸಮಾಜದ ಯುವಕರು ಎಚ್ಚೆತ್ಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಸ್ತಿತ್ವನೇ ಉಳಿಯೋದಿಲ್ಲ. ಯಾವುದರಲ್ಲಿ? ಸಂಘಟನೆಯಲ್ಲಿ, ರಾಜಕೀಯವಾಗಿ ಖಂಡಿತವಾಗೂ ಉಳಿಯೋದಿಲ್ಲ. ಈಗ ನೋಡಿ, 2ನೇ ಜನ್ರೇಷನ್ ನಾಯಕರನ್ನ ಹುಡ್ಕೊಂಡು ಬನ್ನಿ ನೀವು. ಇದ್ದಾರೆ ಎಷ್ಟು ಜನ? 1-2 ಇರೋರಿಗೆ ಇಲ್ಲಿ ಸಂಘದಲ್ಲಿ ಬರೋಂಥ ಅವಕಾಶ ಇಲ್ಲ. ಯಾವುದ್ರಿ ಇದು? ಏನು ಗೆರೆ ಕುಡ್ಕೊಂಡು ಇಂಥವರ ಪಕ್ಷದವರು ಇಂಥವ್ರು ಬರಬೇಕು ಅಂತೇಳಿ? ನಿಮಗಿಲ್ವಾ ಅವಲ್ವು 2ನೇ ಜನ್ರೇಷನ್ ನಾಯಕರನ್ನ ನಾವು ಮುಂದೆ ತರಬೇಕು ಅಂತೇಳಿ? ನೀವೇ ಠಿಕಾಣಿ ಹುಡ್ಕೊಂಡು ನೀವೇ ಕೂತ್ಬಿಟ್ರೆ 2ನೇ ಜನ್ರೇಷನ್ ನಾಯಕರು ಬೇಡವಾ ನಮಗೆ? ಸಮಾಜದಲ್ಲಿ ನಾವು ಬದುಕೋದು ಬೇಡವಾ? ದಯವಿಟ್ಟು ಸಮಾಜದ ಬಂಧುಗಳೇ, ನನ್ನ ಕಳಕಳೆಯ ಪ್ರಾರ್ಥನೆ ಒಂದು, ಮುಂದಿನ ನಮ್ಮ ಯುವ ಪೀಳಿಗೆಗೆ ನಾವು ದಾರಿ ದೀಪ ಆಗಬೇಕು ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಏನು 2025-26 ಎಲೆಕ್ಷನ್ ಬರುತ್ತಲ್ವ, ದಯವಿಟ್ಟು ಎಲ್ಲರೂ ಸ್ಪರ್ಧೆ ಮಾಡಿ. ಸೋಲು ಗೆಲುವು ನೆಕ್ಸ್ಟ್, ಬಟ್ ಸ್ಪರ್ಧೆ ಮಾಡೋದು ನಿಮ್ಮ ಆಯ್ಕೆಯಾಗಿರಲಿ. ಧನ್ಯವಾದಗಳು.